ಇವಾಗ ಮೆಜೆಸ್ಟಿಕ್ ತಲುಪಿದ್ದೀವಿ. ಒಂದು ಪೀಸ್ ತಗೊಂಡು ಹೋಗ್ಬೋಣ ಮಚಾಸ್. ಟೈಮ್ ಇವಾಗ 10:15. ಈ ಟೈಮಲ್ಲೇ ಎಲ್ಲ ಕ್ಲೋಸ್. ಈ ಕಡೆ ನಮಗೂ ಬೇರೆ ವಿಧಿ ಇಲ್ಲ, ಈಚೆ ಹೋಗ್ಬೇಕಷ್ಟೆ. ಖಾಲಿ ಬಸ್ ಅಂತೆ ಮಚಾಸ್ ಸಿಕ್ತು. ಇವಾಗ ಈ ಬಸ್ ಹತ್ಕೊಂಡು ಓಕೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಟಿಕೆಟ್ ತಗೊಂಡಿದ್ದೀವಿ. 2ಕ್ಕೆ 684 ಆಗೈತೆ. ಈ ಕಡೆ ನೋಡ್ತಾ ಮಚಾಸ್ ನಾವು ಹತ್ತಿರೋ KSRTC ಬಸ್ ಸ್ವಲ್ಪ ರಾಯಲ್ ಗೊತ್ತಾ. ಕರೆಕ್ಟಾಗಿ ಇವಾಗ 12:21 ಈ ನಾನ್ ಸ್ಟಾಪ್ ಬಸ್ಸು ಡೈರೆಕ್ಟಾಗಿ ಕಾಮತ್ ಉಪಚಾರ ಹೋಟ್ಲು ಬಂದು ಸರ್. ನಾನು ಈ ಹೋಟ್ಲಲ್ಲಿ ತಿನ್ನೋದಕ್ಕಲ್ಲ, ಈ ನನ್ನ ಫೋನ್ನ ಚಾರ್ಜಿಂಗ್ ಹಾಕೋಣ ಅಂತ ಹುಡುಕ್ತಾ ಇದ್ದೀನಿ. ಒಂದೇ ಒಂದು ಜಾಗದಲ್ಲೂ ಪೋರ್ಟ್ ಇಲ್ಲಪ್ಪ. ಓಕೆ ಮಚಾಸ್, ನಾವು ಕರೆಂಟ್ಲಿ ಇವಾಗ ಸಕಲೇಶ್ಪುರದಲ್ಲಿದ್ದೀವಿ. ಈ ಕಡೆ ಒಂದು ರೌಂಡ್ ಆಫ್ ಟಿಕೆಟ್ ವೆರಿಫಿಕೇಷನ್ ನಡೀತಿದೆ. ಆ್ಯಕ್ಚುಲಿ ಈ ವೆರಿಫಿಕೇಷನ್ ಬಂದು ಜನ ಬೇರೆ ಬಸ್ಸಿಂದ ಇಲ್ಲಿಗೆ ಬಂದಿದ್ರು ಅಂತ ಸ್ವಲ್ಪ ಚೆಕಿಂಗ್ ಮಾಡ್ತಿದ್ರು. ಬಂದಿರೋರು ಟಿಕೆಟ್ ತಗೊಂಡಿದ್ದಾರಾ ಇಲ್ಲ ಅಂತ. ಅಂದ್ಬಿಟ್ರೆ ಸಕಲೇಶ್ಪುರ ಈ ಟೈಮಲ್ಲಿ ಹೆವಿ ಫಾಗಲ್ಲಿ ಕಾಣ್ತಿದೆ. ಟೈಮ್ ಎಷ್ಟು ಇವಾಗ? ಟೈಮ್ ಇವಾಗ 3:35 ಮಚಾಸ್. ಕರೆಂಟ್ಲಿ ಟೈಮ್ ಬಂದು 5:15 ಬೆಳಗ್ಗೆ. ಇವಾಗ ರೀಚ್ ಆದ್ವಿ ಧರ್ಮಸ್ಥಳಕ್ಕೆ. ನಮ್ಮ ಜೊತೆ ಬಸ್ ಕೂಡ ಖಾಲಿ ಆಯಿತು. ಧರ್ಮಸ್ಥಳಕ್ಕೆ ಎಂಟ್ರ್ ಆಗ್ತಿದ್ದಂಗೆ ಫಸ್ಟ್ ನನ್ನ ಕಡೆ ಕಾಣಿಸೋದು ಒಂದು ಫ್ರೀ ಟಾಯ್ಲೆಟು, ಇನ್ನೊಂದು ಎಂಟ್ರೆನ್ಸ್. ಗೇಟ್ ವೇ ಆಫ್ ಧರ್ಮಸ್ಥಳ ಪಾಸ್ ಆಗಿ ಇವಾಗ ಫಸ್ಟು ಧರ್ಮಸ್ಥಳ ಗುಡಿಗೆ ಹೋಗೋಕ್ಕೂ ಮುಂಚೆ ನಾವು ರೆಡಿ ಆಗ್ತಾ ಇದ್ದೀವಿ. ನಾನು ಮುಡಿಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಅಷ್ಟು ಜನ ಇಲ್ಲ. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗ್ಬೋದು. ಹಿಂಗೆ ಸ್ಟ್ರೈಟಾಗಿ ಹೋದರೆ ದೇವಸ್ಥಾನ, ಈ ಕಡೆಯಿಂದ ಮುಂದೆ ಹೋದರೆ ಗುಂಡೋಡ್ಸೋ ಜಾಗ. ಎಂಟ್ರಿ ಫಾರ್ ಶ್ರೀಮಡಿ. ನಾವು ಜನ ಇಲ್ಲ ಅಂತ ಅನ್ಕೊಂಡಿದ್ವಿ, ಆದರೆ ಇದ್ದಾರೆ ಮಚಾಸ್. ಜನ ಎಲ್ಲ ಇಲ್ಲಿ ಬರೀ ಕೆಳಗಡೆನೇ ಇದ್ದಾರೆ, ಮೇಲ್ಗಡೆ ಅಷ್ಟಿಲ್ಲ. ಮತ್ತು ಇಲ್ಲಿ ಸಂಡೇ ಮಂಡೇ 5 ಗಂಟೆಯಿಂದ ಸ್ಟಾರ್ಟು ಓಪನಿಂಗು. ಮಿಕ್ಕಿದ ದಿನ ಎಲ್ಲ 6 ಗಂಟೆಯಿಂದನೇ ಸ್ಟಾರ್ಟು. ಅಂದರೆ ಇವಾಗ ನಾವಿನ್ನೂ ಒಂದು 10 ನಿಮಿಷ ಕಾಯಬೇಕು ಸ್ಟಾರ್ಟ್ ಆಗೋಕ್ಕೆ. ಇಲ್ಲಿ ಚಪ್ಪಲಿ ಹಾಕಿಕೊಂಡೇ ಬನ್ನಿ ಅಂತ ಹೇಳೋವ್ರೆ, ಅದಕ್ಕೆ ನಾವು ಹಾಕೊಂಡಿದ್ದೀವಿ. ಹಾಯ್ ಬ್ರೋ. ಎಲ್ಲಿಂದ ಬ್ರೋ? ಬೆಂಗಳೂರಿಂದ. ನಾನು ಬೆಂಗಳೂರಿಂದಾನೆ. ಥ್ಯಾಂಕ್ ಯು. ಅಲ್ಲಿ ಸಿಗೋಣ. ನಿಂಗೆ ಅನ್ಸಲ್ಲ ಬತ್ತ ಜನ್ರೇಷನ್ಗಳೆಲ್ಲ ವೀಕ್ ಆಗ್ತೈತೆ ಅಂತ? ಗೊತ್ತಿಲ್ಲ. ನೋಡಿದೆ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ಓಕೆ ಇವಾಗ ಆರಾಮಾಗಿ ಯಾರು ಚಿಂತೆ ಇಲ್ದ್ರೆ ಮಲಗಿರೋ ಮಗು ಕೂಡ ಒಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಗುಂಡು ಹೊಡಿಸ್ಬೇಕಾದ್ರೆ ಯಾರಿದ್ದಾರೆ ಇಲ್ಲ ಅಂತ ಕೇರ್ ಮಾಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು 3ನೇ ಸ್ಟೇಜಲ್ಲಿ. ಇವಾಗ ಮಲಗಿರೋ ಮಗು ಅಕ್ಕಪಕ್ಕ ಬರ್ತಿರೋ ಸೌಂಡಿಗೆ ಎದುರೊಳಗೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಎದ್ದವರು ಯಾಕೆ ಅಕ್ಕಪಕ್ಕ ಅಳ್ತವ್ರೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಯಾವಾಗ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ನ ಬಿಟ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅವರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ನಿಂತ್ಕೊಂಡಿದ್ದು ಸ್ಟಾರ್ಟ್ ಆಗಿದ್ದು. ಇವಾಗ 7:13 ಇಲ್ಲಿವರೆಗೂ ಈ ದೊಡ್ಡ ಕ್ಯೂನ ದಾಟ್ಬಿಟ್ಟು ಟಿಕೆಟ್ ತಗೊಳಕ್ಕೆ ಹೊಟ್ಟಿದ್ದೀವಿ. ಈ ಕಡೆ ಹರಕೆ ಮುಡಿ ಅಂದರೆ ಗುಂಡೋಡ್ಸಕ್ಕೆ 20, ಪಂಚಮುಡಿ 30. ನನ್ನ ಕಸಿನ್ ತಗೊಂತವನೆ. ಹೌದಾ? ಎಲ್ಲಿ ನೋಡಿದ್ಯಾ ನನ್ನ ಇನ್ಸ್ಟಾಗ್ರಾಮ, ಯೂಟ್ಯೂಬಲ್ಲಿ ನೋಡಿದ್ಯಾ? ಹಾಗಾದ್ರೆ ಯೂಟ್ಯೂಬಲ್ಲಿ ಬತ್ತೇ ಬಿಟ್ಟು ನಾವು 2 ಟೋಕನ್ ತಗೊಂಡಿದ್ದೀವಿ. ಗ್ರೌಂಡ್ ಫ್ಲೋರು ಟೋಕನ್ ಕೊಡೋ ಜಾಗ, ಕ್ಯೂ ಆದರೆ ಇವಾಗ ಗುಂಡು ಹೊಡ್ಸೋ ಜಾಗ. ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಫಸ್ಟ್ ಫ್ಲೋರ್ಗೆ. ಈ ಕಡೆ ಒಂದು ಚೀಟಿ ಕೊಡ್ತಾರೆ, ಇದರಿಂದ ಒಂದು ಬ್ಲೇಡು ಸಿಗುತ್ತೆ. ಓಕೆ ಈ ಕಡೆ ಕಾಣಿಸ್ತಾ ಇದೆಯಲ್ಲ ಮಚಾಸ್ 49. ಈ 49ನೇ ನಂಬರ್ನ ಇಲ್ಲಿ ಹುಡುಕ್ಬೇಕು. ಇಲ್ಲಿದೆ. ಒಬ್ರೊಬ್ರು ಇದ್ದಂಗೆ ಅವರೇ. ನಮಗೆ ನಾವು ಗುಂಡು ಹೊಡ್ಸಿದ ಮೇಲೆ ನಮ್ಮ ತಲೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಇರಬೇಕು ಅನ್ನೋ ಭಾವನೆ ಇದೆ. ಅದಕ್ಕೆ ಒಂದು 200 ರೂಪಾಯಿ ಸೇಫ್ಟಿಗೆ ಕಂಡಿದ್ದೀವಿ ಮಚಾಸ್. ಕೊನೆಗೆ ಇದು ನನ್ನ ಬಿಫೋರು, ಇದು ನನ್ನ ಆಫ್ಟರ್. ಇದಕ್ಕೆ ಕಾರಣ ಆದವರು ಇವರೇ. ಮುದುರಾಜವ್ರನ್ನ ಫಸ್ಟ್ ಟ್ಯಾಕ್ಸ್ ಹೇಳ್ಬೇಕು. ಇವರಿಂದಲೇ ನಂಗೆ ರೆಕಾರ್ಡ್ ಮಾಡೋ ಪರ್ಮಿಷನ್ ಇದ್ದಾರೆ. ಇವರ ಸ್ನೇಹಿತರು ಮಚಾಸ್. ನನಗೆ ಇವರಿಂದ ಯೂಟ್ಯೂಬಿಂದ ಕೂಡ ಸಹಾಯ ಆಗ್ತಿದೆ. ಥ್ಯಾಂಕ್ಸ್ ಅಣ್ಣ. ಇವಾಗಲೇ ಮಚಾಸ್ ಇವ್ರು ಹೋಗ್ತಾ ನೋಡ್ತಾ ಇರೋದು ನಾನು. ಆದರೂ ಪರವಾಗಿಲ್ಲ ಮಚಾಸ್, ಇದೇ ಫಸ್ಟ್ ಟೈಮ್ ನಾನು ಕೂದಲು ಕೊಟ್ಟು ಖುಷಿಯಾಗಿ ಹೋಗ್ತಾ ಇದ್ದೀನಿ. ಅವ್ರಿಗೆ ಹೇಳ್ಬೇಕು ನಾನು ಥ್ಯಾಂಕ್ಸ್. ಇವಾಗ ಕರೆಕ್ಟಾಗಿ 7:54 ಜಸ್ಟ್ ಇವಾಗ ಈ ಜಾಗದಿಂದ ಎಕ್ಸಿಟ್ ಆದ್ವಿ ಗುಂಡೋಡಿಸ್ಬಿಟ್ಟು. ಇವಾಗ ಫ್ರೆಶ್ ಅಪ್ ಗಿಶಪ್ ಎಲ್ಲ ಆಗಬೇಕು. ಗುಂಡು ಹೊಡ್ಸಿದ್ಮೇಲೆ ಹೆಂಗಿದೀವಿ ನೋಡಿ ಮಚಾಸ್. ನಾವೇ ನಂಬರ್ 1 ಚೈಲ್ಡ್ ಚಪಾತಿಗಳು. ಏನಂತೀರ ಮಚಾಸ್? ಧರ್ಮಸ್ಥಳದಲ್ಲಿ ತುಂಬ ಫ್ರೀ ಸೋರ್ಸ್ಗಳಿವೆ. ಅದರಲ್ಲಿ ಒಂದು ಇವಾಗ ನಾವು ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಾ ಇರೋ ಜಾಗ. ಇದು ಒಂದು ವೈಶಾಲಿ. ಹಿಂಗೆ ಮುಂದೆ ಹೋದರೆ ಶರಾವತಿ. ಎಲ್ಲ ಫ್ರೀನೇ ರೆಡಿ ಹಾಕಿ. ಒಂದು ಟೈಮಲ್ಲಿ ತುಂಬ ಟ್ರೆಂಡ್ ಮಾಡ್ತಾಯಿತ್ತು ಮಚಾಸ್. ಇವಾಗ ಜನನೇ ಇಲ್ಲ ಇದಕ್ಕೆ.
ಮೊದಲು ನಾನು ಬಂದಾಗೆಲ್ಲ ಶರಾವತಿಗೆ ಹೋಗಿ ಹೋಗಿ ಅಭ್ಯಾಸ. ಇವಾಗ ವೈಶಾಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಸ್ವಲ್ಪ ಕ್ವಿಕ್ಕಾಗಿ ಏನಾದ್ರು ರೆಡಿ ಆಗಬೇಕಾದ್ರೆ ನಮ್ಗೆ ಗೊತ್ತಿರೋ ಜಾಗಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ಶರಾವತಿಗೆ ಹೊರಟಿದ್ದೀನಿ ರೆಡಿ ಆಗಿ. ಸೊ ನಾನು ಮನೆಯಿಂದ ಈಚೆ ಎಲ್ಲರೂ ಬಂದರೆ, ಎಸ್ಪೆಷಲಿ ಧರ್ಮಸ್ಥಳಕ್ಕೆ ಬಂದರೆ ಮನೆಯಿರೋ ಬ್ರಷ್ಗಳೆಲ್ಲ ಹಳೇದಾಗ ಹೋಗೋವೆ ಅಂತಲೇ ಲೆಕ್ಕ. ಅದಕ್ಕೆ ಹೊಸ ತಗೊಂತೀನಿ. ಈ ಬ್ರಷು ಮನೆಗೆ ಹೋದ್ರೆ ಬಳಸ್ತಾರೆ. ಚಾಮರಾಜನಗರ ಅಲ್ಲಿ ಅಲ್ಲಿವರೆಗೂ ಇನ್ಸ್ಟಾಗ್ರಾಮ್ ಇರುತ್ತೆ ಸಾಕು. ಖುಷಿ ಆಯ್ತು. ನಿಮ್ಮ ಹೆಸರು? ಪ್ರದೀಪ್ ಗೌಡ. ಥ್ಯಾಂಕ್ ಯು. ಸ್ಟಾರ್ಟ್. ಓಕೆ. ಸೊ ಮಚಸ್, ನನ್ನ ರೆಡಿಯಾಗೋ ಪ್ರೊಸೀಜರ್ ಎಲ್ಲ ಮುಗೀತು. ಹೇಗಿದೆ ನನ್ನ ಔಟ್ಫಿಟ್ಟು? ಇವಾಗ ದರ್ಶನ ಮುಗಿಸ್ಕೊಂಡು ಬರೋದು ಔಟ್ಫಿಟ್ ಇರ್ತೀನಿ. ಆಮೇಲೆ ಒಂದು ಚೇಂಜ್ ಮಾಡ್ಕೊತೀನಿ. ಸ್ನಾನ ಮಾಡಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಚಳಿ ಆಗ್ತಾಯಿತ್ತು. ಆದರೆ ಈ ಸತಿ ಬೇಸಿಗೆ ಇರೋದಕ್ಕೆ ಆ ತಣ್ಣೀರು ಕೂಡ ಸ್ವಲ್ಪ ಬೆಚ್ಚಗೆ ಇತ್ತು. ಅದು ಬಿಟ್ಟರೆ ಅಷ್ಟೇ. ಇವಾಗ ದರ್ಶನಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಈ ಲಗೇಜ್ಗಳೆಲ್ಲ ಕೊಟ್ಟು ಚಪ್ಪಲಿನ ಹೊರಟಿದ್ದು ದರ್ಶನ ಮುಗಿಸ್ಕೊಂಡು ಮಾಡೋಣ. ಮಚಸ್, ಹೊಟ್ಟೆ ಕೂಡ ಸ್ವಲ್ಪ ಹಸಿತಿತ್ತು. ತೃಪ್ತಿ ಉಪಹಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಟೈಮ್ ನೋಡಿದ್ರೆ ಇವಾಗ 9 ಗಂಟೆ ಆಗೋದೆ. ನಾವು ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ. ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ ಅಂತ ಸ್ಕೆಚ್. ಇವಾಗ ಇವತ್ತೇನೋ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ ಅಂದ್ಕೊಂಡು ಬಂದಿದ್ವಿ ಮಚಾಸ್. ಆದರೆ ಜನ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾವು ಹೋಗೋಷ್ಟರಲ್ಲಿ ಎಷ್ಟಾಗ್ತಾರೋ ಗೊತ್ತಿಲ್ಲ. ಚಪ್ಪಲಿ 2 ಜೊತೆ ಚಪ್ಪಲಿಗೆ ಬರೀ 2 ರೂಪಾಯಿ ಮಚಾಸ್. ಆದರೆ ಇಲ್ಲಿ ಲಗೇಜ್ ಕೌಂಟ್ರ್ ಇದೆ. ಇದು ಫ್ರೀ ಏನೋ ಇದೆ. ಹಾಗೆ ಲೈನ್ ಕೂಡ ದೊಡ್ಡದಾಗೆ ಇದೆ. ಇಲ್ಲಿ ನಿಂತವನು ಕೊಡ್ತಾ ಇದ್ದಾನೆ ಲಗೇಜ್ ಆ ಕಡೆ. ಓಕೆ, ಈ ಕಡೆಯಿಂದ ಇದೊಂದು ಟೋಕನ್ ಕೊಟ್ಟವ್ರೆ. ಇದು ತೋರಿಸಿದ್ರೆ ನಮ್ಮ ಲಗೇಜ್ ನಮಗೆ ರಿಟರ್ನ್ ಸಿಗುತ್ತೆ. ಇವಾಗ ಈ ಎಂಟ್ರೆನ್ಸ್ ಮುಖಾಂತರ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಏನು ಹೇಳ 11 ಗಂಟೆವರೆಗೂ ಒಳಗಡೆ ನೈವೇದ್ಯ ಒಳಗಡೆ ಬಿಡೋದು ಟೈಮ್ ಅದೇ. ಇವತ್ತು ಪರವಾಗಿಲ್ಲ ಮಚಾಸ್, ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಗುಂಡು ಓಡಿಸ್ಬೇಕಾದ್ರೆ ಇರೋ ಜನ ಕೂಡ ಇವಾಗಿಲ್ಲ. ಈ ಕಡೆ ಆರಾಮಾಗಿ ಬೇಗನೆ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಆಗುತ್ತೇನೋ. ಇವಾಗ ಎಕ್ಸಾಕ್ಟ್ಲಿ ಟೈಮ್ ಒಂದು 9-10. ಹಾಗೆ ಮನೆಗೆ ಹೋಗ್ಬೇಕಾದ್ರೆ ದೇವಸ್ಥಾನದಿಂದ ಖಾಲಿ ಕೈಲಿ ಹೋಗಬಾರ್ದು ಅಂತ ಸೆಟ್ ಪ್ರಸಾದ ಅಂತ ತಗೊಂಡಿದ್ದೀನಿ. ನೀವು ಎಲ್ಲಿಂದ ಬ್ರಾ? ಗದಗ. ನೀವು ಎಷ್ಟು ಗಂಟೆಗೆ ಬಂದರೆ? ನಿನ್ನೆ ಬಂದ ದರ್ಶನ ಇನ್ನೂ ಮಾಡಿದ್ರ? ನಿನ್ನೆ ಒಮ್ಮೆ ಆಗಿದೆ, ಇವತ್ತು. ಈ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾನೇ ಚೆನ್ನಾಗಿಲ್ಲ. ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ. ಏನಂತೀಯ? ಬ್ಯಾಕ್ ಕ್ಯಾಮ್ರಾನೇ ಕಿತ್ತೋಗಿರೋ ಥರ ಇದೆ. ಏನೋ ಲೈಟಿಂಗ್ ಇದ್ರೆ ಓಕೆ, ಇಲ್ಲ ಅಂದರೆ ಅಷ್ಟೇ. ಈ ಕಡೆ ಹಿಡಿಬೇಕಾ? ಈ ಕಡೆ ಹಾಗೆಲ್ಲ ಮಾಡಬೇಡಿ. ನೀವೇ ಜಂಪ್ ಹೊಡಿಬೇಕಂದಲ್ಲ. ಸೊ ಮಚಾಸ್, ಇವಾಗ ದೇವಸ್ಥಾನಕ್ಕೆ ಒಳಗೆ ಹೋಗೋ ಕೊನೆ ಕ್ಷಣಗಳು. ಇಲ್ಲಿ ಹೋಗೋಕ್ಕೆ ಮುಂಚೆ ಶರ್ಟ್ ಎಲ್ಲ ಬಿಚ್ತಾರೆ, ಒಂದು ದೇವ್ರಿಗೆ ಗೌರವ ಸಲ್ಲಿಸೋ ಥರ. ಆದರೆ ಆ ಕಾಲದಲ್ಲಿ ಶರ್ಟ್ಸ್ ಎಲ್ಲ ಬಿಚ್ತಾ ಇದ್ದು ಬೇರೆ ಕಾರಣಕ್ಕೆ ಅಂತ ನಮ್ಮ ಸರ್ ಹೇಳ್ತಾಯಿದ್ರು. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮಚಾಸ್, ದೇವಸ್ಥಾನ ಒಳಗಡೆ ಇವ್ರು ಸಿಕ್ಕಿದ್ರು. ಅಣ್ಣ ನಿಮ್ಮ ಹರೀಶು, ಹೊಸಕೋಟೆ ಕಮಲಿಪುರದಿಂದ ಧರ್ಮಸ್ಥಳಕ್ಕೆ ಬಂದವ್ರೆ. ಓಕೆ ಸರಿ, ವಿಡಿಯೋ ಆಮೇಲೆ ಮಾಡೋಣ ಮಚಾಸ್. ಜಸ್ಟ್ ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ಟೈಮ್ ನೋಡಿದ್ರೆ 10:19 ಅಂದರೆ 9:10 ಅಲ್ವಾ ಹೋಗಿದ್ದು ನಾವು. 1 ಅವರ್ ಆಗದೆ. 1 ಅವರ್ ಅಂದರೆ ಒಳಗಡೆ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ. ಅವ್ರು ಯಾರು ಸಿಕ್ಕಿರಲ್ಲ ಅವ್ರ ಹತ್ರ. ಸೊ ಒಂದು 1 ಅವರಲ್ಲಿ ಮುಗಿದಿದೆ ಎಲ್ಲ. ಮಚಾಸ್ ಅವನು ದರ್ಶನ ಮುಗಿಸ್ಕೊಂಡು ಬರ್ತಾವನೆ. ಇವನು ಮಚಾಸ್ ಬೇಡ ನಡ್ಕೊಂಡು ಬರೀ ಕಾಲಲ್ಲಿ ಹೋಗೋಣ ಅಂತ ಹೇಳ್ದವನು. ಪಾಪ ಇದ್ರೆ ಈ ಸೈಡ್ ನಡೆಯೋಕೆ ಕಳ್ತವನು ಪಾಪ. ಬಿಸಿಲು ಜಾಸ್ತಿ ಐತೆ ಮಚ. ಇದು ಒಂದು ಗಾರ್ಡನ್ನು. ಒಳಗಡೆನೆ ಒಂದು ಫಿಶ್ದು ಅಕ್ವೇರಿಯಂ ಏನೋ ಇದೆ ಒಳಗಡೆ. ಇದೆ ಕಣ, ಓಪನ್ ಆಗಿಲ್ಲ ಅಷ್ಟೇ. ಊಟ ಎಲ್ಲ ದರ್ಶನ ಎಲ್ಲ ಬೇಗ ಮುಗೀತು. ನಾವೇನೋ ಲೇಟಾಗಿ ಆಗುತ್ತೆ. ಹಂಗೆ ಡೈರೆಕ್ಟಾಗಿ ಧರ್ಮಸ್ಥಳದ ಫ್ರೀ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಹೊಟ್ಟೆ ಬೆಳಗ್ಗೆ ಇನ್ನೇನು ತಿನ್ನಿಲ್ಲ ಮಾತ್ರ. ಈ ಬಿಸಿಲು ಬೇಡ ಹಿವಿ ನಡೆದಾಡ್ತಾ ಇದ್ದೀವಿ. ಗುಂಡು ಬೇರೆ ಓಡಿಸ್ಬಿಟ್ಟಿದ್ದೀನಿ. ಊಟಕ್ಕೆ ಏನಾದ್ರು ಹುಡುಕ್ಬೇಕು, ಅದಕ್ಕೆ ತೃಪ್ತಿ ಉಪಹಾರಕ್ಕೆ ಹೊರಟಿದ್ವಿ. ಕಾಲಾಗಲಿ ನಾನು ಸುಡ್ತಾನೆ ಇದೆ ಕಣ. ಏನು ಪ್ಲ್ಯಾನ್ಸು? ಯಾವುದು? ಹಿಡ್ಕೊ ಬೇಗ ತೆಗಿಯೋ, ನಾನು ಅಲ್ಲಿರ್ತೀನಿ. ಓಕೆ ಸುಡ್ತಾ ಇದ್ದು ಬಾರ ಹೋಗೋಣ ಹೋಗಲಿ. ಮಚಾಸ್, ಇದು ತೃಪ್ತಿ ಉಪಹಾರ ಅಂತ. ಈ ಏರಿಯಾದಲ್ಲಿ ಇರೋ ಟಾಪ್ ಅಂದರೆ ಎಲ್ಲ ಹೋಟ್ಲು ಕಂಪೇರ್ ಮಾಡಿದ್ರೆ ಇಲ್ಲೇ ಹೈಯೆಸ್ಟ್ ಕ್ರೌಡ್ ಇರುತ್ತೆ. ಮತ್ತು ಇಲ್ಲೇ ಒಂದು ಒಳ್ಳೆಯ ರೇಟ್ ಇರುತ್ತೆ ಊಟಕ್ಕೆ. ಅದಕ್ಕೆ ನಾವಿದೆ ಹಂಗೆ ಊಟ ಮಾಡಬೇಕಾದ್ರೆ ಆ ಮಗು ನನ್ನೇ ನೋಡ್ತಾ ಇತ್ತು ಮಚಾಸ್. ನೋಡಿ ಹಂಗೆ ಏನು ಹೇಳ ಹಣ್ಣನ್ನೆಲ್ಲ ಕರಿಯೋಕೆ ಹೋಗ್ತಾಳೆ. ಓಕೆ ಮಚಾಸ್ ಅಷ್ಟೇ. ಜಸ್ಟ್ ಇವಾಗ ತೃಪ್ತಿ ಉಪಹಾರ ಊಟ ಮುಗಿಸಿ ಇಲ್ಲಿಂದ ಈಚೆ ಹೋಗ್ತಾ ಇದ್ದೀವಿ. ಇವಾಗ ಕದ್ರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಕದ್ರಿ ಯಾಕಂದರೆ ತುಂಬ ಸತಿ ಬಂದಾಗ ಕುಕ್ಕೆ ಹೋಗಿದ್ದೀವಿ. ಆದರೆ ಕದ್ರಿಗೆ ಇನ್ನೂ ಯಾವತ್ತೂ ಹೋಗಿಲ್ಲ. ಕದ್ರಿ ದೇವಸ್ಥಾನದಿಂದನೇ ಸ್ವಾಮಿ ಅಣ್ಣಪ್ಪ ಅವ್ರನ್ನ ಅಲ್ಲಿಂದ ಇಲ್ಲಿ ತಗೊಂಡು ಬಂದು ನಿಲ್ಸಿರೋದಂತೆ. ಸೊ ಅದೇವ್ರು ನೋಡೋಕ್ಕೆ ಅಲ್ಲೇ ಹೋಗೋಣ ಅಂತ. ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ನೋಟಿಸ್ ಮಾಡಿದ್ರೆ ಅಲ್ಲೇನೋ ಕಟ್ತಾ ಇದ್ದಾರೆ. ನಾಳೆದಿಂದ ಜಾತ್ರೆ ಅಂತೆ ಮಚಾಸ್. ಅದಕ್ಕೆ ತೇರು ರೆಡಿ ಮಾಡ್ಕೊಂತವ್ರೆ. ನಾವು ಒಳ್ಳೆ ಟೈಮಿಗೆ ಬಂದೀವಿ. ಜನ ಕಮ್ಮಿ ಇದ್ದಾಗ ದರ್ಶನ ಮುಗಿಸ್ಕೊಂಡು ಹೊರಟೀವಿ. ಬಿಸಿಲುಕೋಣ
ಮೊದಲನೇದಾಗಿ ಚಪ್ಪಲಿ, ಎರಡನೇದಾಗಿ ಇವಾಗ ಲಗೇಜ್ ಇಸ್ಕೊಳ್ಬೇಕು. ಆದರೆ ಕ್ಯೂ ಸ್ವಲ್ಪ ದೊಡ್ಡದಾಗಿ ಐತಿ. ಈ ಕಡೆ ಮೆಜಾರಿಟಿ ಜನ ಅವ್ರು ಬೆಳಗ್ಗೆ ಕೊಟ್ಟರೋ ಐಟಮ್ನ ಇವಾಗ ರಿಟರ್ನ್ ತಗೊಳಕ್ಕೆ ಬಂದಿರೋದು. ಚೀಟಿಗಳು ಕಾಣಿಸ್ತಿರೋದು ಈ ಥರ ನಂತರನೇ. ಇದ್ರ ಅರ್ಥ ಏನು ಅಂದರೆ ಜನ ಇಲ್ಲಿ ಬೆಳಗ್ಗೆನೇ ದರ್ಶನಕ್ಕೆ ಜಾಸ್ತಿ ಬರ್ತಾರೆ ಅಂತ. ಈ ಕಡೆ ಲೈನಲ್ಲಿ ನಿಂತ್ಕೊಂಡಿದ್ದೆ, ಓಡಿಸ್ಬಿಟ್ರು. ಇವಾಗ ಮತ್ತೆ ಇಲ್ಲಿಂದ ನಿಂತ್ಕೊಂಡು ಕೊನೆಯವ್ರಿಗೆ ಹೋಗ್ಬೇಕು. ಇದು ಲೈನು. ಕೊನೆಗೂ ನಮ್ಮ ಲಗೇಜ್ ತಗೊಂಡ್ವಿ ಮಚಾಸ್. ಆದರೆ ಅಲ್ಲಿ ಏನಿದ್ದಾರೆ ಕಾರ್ಯಕರ್ತರು ಸ್ವಲ್ಪ ಘಾಟಿಯಾಗಿದ್ದಾರೆ. ಅದರಿಂದನೇ ಎಫಿಷಿಯೆಂಟಾಗಿ ಸ್ವಲ್ಪ ಬೇಗನೆ ಕೆಲಸ ಆಗ್ತದೆ. ಇಲ್ಲ ಅಂದಿದ್ರೆ ಹಂಗೆ ಈ ಕಡೆ ಮಿಸ್ ಆದಂಗೆ ಅಲ್ಲೂ ಹೋಗ್ಬಿಟ್ಟಿರೋದು. ಇವತ್ತು ದೇವಸ್ಥಾನದಲ್ಲಿ ಜನ ಕಮ್ಮಿ ಇದ್ರು ಅಂದ್ಕೊಂಡು ಈ ಕಡೆ ದೇವಸ್ಥಾನದ ಮುಂದ್ಗಡೆನೆ ಒಂದು ಚೌಟ್ರಿ ಇದೆ, ಅಲ್ಲಿ ಚಾರ್ಜ್ ಹಾಕೋಣ ಅಂತ ಬಂದರೆ ಏನು ಜನ ತುಂಬ್ಕೊಂಡವ್ರು ನೋಡಿ. ಜನ ಇದ್ದಾರೆ, ನಮ್ಮ ಕಣ್ಣಿಗೆ ಟೈಮಿಗೆ ಕಾಣ್ತಿಲ್ಲ ಅಷ್ಟೇ. ಪ್ರಸ್ತುತ ಸಂದರ್ಭದಲ್ಲಿ ನಾನು ಎಲ್ಲಿದ್ದೀನಿ ಅಂದರೆ ಇಲ್ಲಿ ಕಾಣಿಸ್ತೈತಲ್ಲ ಚಪ್ಪಲಿ, ಈ ಜಾಗದಲ್ಲಿ ಒಂದು 2 ನಿಮಿಷ ಫೋನ್ ಚಾರ್ಜಿಗೆ ಹಾಕೋಣ ಅಂತ ಬಿಟ್ಬಿಟ್ಟು ಹೋದೆ. ಏನು ಮಾಡಲಿ, ಬುದ್ಧಿವಂತ ಜನರ ಕಣ್ಣಿಗೆ ಮೇಲೆ ಕಾಣಿಸೋ ಚಪ್ಪಲಿನ ಚೆನ್ನಾಗಿ ಕಾಣ್ತವೆ. ಅದು ಒಂದು ಸೈಡ್ ಒಂದು ಸ್ಟ್ರ್ಯಾಪ್ ಕಿತ್ತೋಗಿತ್ತು, ಆದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಅದರ ಅರ್ಥ ನಾನು ಬರೀ ಕಾಲಲ್ಲಿ ಹೋಗಬೇಕು ಅಂತ ಅಷ್ಟೇ. ಚಪ್ಪಲಿ ಹೋಯ್ತು, ಇರಲಿ ಬರ ಹೋಗೋಣ. ನೋಡಿದೆ ನೋಡಿದಂತೆ ಆ್ಯಕ್ಚುಲಿ ಇಲ್ಲಿ ಹಾಕಿದ್ರು ಬೋರ್ಡ್ ಫುಡ್ ಬಿಡಬೇಡ ಅಂತ. ಆದರೂ ಕೂಡ ಇಲ್ಲಿಷ್ಟು ಚಪ್ಪಲಿಗಳವೆ. ಯಾರು ಬಂದರೆ ಇಷ್ಟು ಚಪ್ಪಲಿಗಳಲ್ಲಿ ನಂದೇ ಮುಟ್ತಾರ ಅನ್ನೋ ಯೋಚನೆ ಮೇಲೆ ಹಾಕ್ಬಿಟ್ಟು ಹೋಗಿದ್ದೆ. ನೋಡು, ನಂದೇ ತಗೊಂಡು ಹೋದ್ರು. ನನಗೆ ಅನ್ಸ್ದಂಗೆ ನಾನು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಫಸ್ಟು ತೃಪ್ತಿ ಉಪಹಾರಲ್ಲಿ ಊಟ ಮಾಡೋದಲ್ಲ, ಅದರ ಏನಂದ್ರೆ ಪರಿಣಾಮ ಇರಬೇಕು ಇವೆಲ್ಲ. ಥಿಂಕ್ ಪಾಸಿಟಿವ್. ನಿನ್ನ ಕಾಲಿಗೆ ಸ್ವಲ್ಪ ಸ್ಟ್ರೆಂತ್ ಕೊಡು, ವೀಕ್ ಆದಂಗೆ ಅದೇ. ಓಕೆ ಬರ ಹೋಗೋಣ. ಇರಲಿ ಬಾ ಇವ್ರು ಆಗಲೇ ತಗೊಂಡಾಗ ನಾನು ಕಾಣಿಸ್ತಂತೆ ಮಚಾಸ್. ಅದಕ್ಕೆ ಓಡಿ ಬಂದು ಹೇಳ್ದೆ ನನಗೆ. ನಾನು ಬಂದು ನೋಡ್ತೀನಿ, ಒಂದು ಕಾಣ್ತಿಲ್ಲ. ನಾನು ಅದೇ ಥರ ಸ್ಕೀಮ್ ಹಾಕ್ಬಿಟ್ಟು ಬೇರೆ ತಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅಕಸ್ಮಾತ್ ನಾನು ತಗೊಂಡು ಹೋದರೆ ನಮ್ಮ ಮನೇಲಿ ಅದೇ ಚಪ್ಪಲಿ ತೆಗೆದ್ಬಿಟ್ಟು ನಂಗೆ ಹೊಡಿದಾಕ್ಬಿಡ್ತಾರೆ. ಬೇರೆಯವ್ರ ಚಪ್ಪಲಿ ಯಾಕೆ ಹಾಕ್ಕೊಂಬತ್ತೀಯ ಅಂತ. ಅದಕ್ಕೆ ಬರೋಕ್ಕಾಗಲ್ಲ ಮಚಾಸ್. ನಾನು ಅನ್ಕೊಂಡಂಗಿಲ್ಲ ಮಚಾಸ್, ಬಿಸಿಲು ಜಾಸ್ತಿನೇ ಇದೆ. ಫಸ್ಟ್ ಒಂದು ಚಪ್ಪಲಿ ತಗೊಳ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಆಗ್ತಾಯಿಲ್ಲ ಮಚಾಸ್. ಬಿಸಿಲಿಗೆ ಏನಾದ್ರು ಹೋದರೆ ಸಡನ್ ನೆರಳಿಗೆ ಬರಬೇಕು ಅಂತ ಒಂದು ಫೀಲ್ ಸಿಗ್ತದೆ. ಫಸ್ಟ್ ಒಂದು ಚಪ್ಪಲಿ ಅಂಗಡಿ ಹುಡುಕ್ಬೇಕು. ಕಾಲೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟೆಲ್ಲ ಬೊಬ್ಬೆ ಬಂದಂಗೆ ಆಗ್ಬಿಡ್ತಾವೆ. ಇಲ್ಲಾಂದರೆ ಚಪ್ಪಲಿ ಇವಾಗ ನೋಡಿ, ನಂಗೆ ಅವಸರ ಇದ್ದಾಗ ಆ ಕೊನೆಗೆ ಹೋದರೆ ಈ ಕೊನೆಯಲ್ಲಿ ಐತೆ ಅಂತ ಹೇಳ್ತವ್ರೆ. ಇವಾಗ ಈ ಕೊನೆಯಲ್ಲಿ ಹೋದರೆ ಆ ಕೊನೆಯಲ್ಲಿ ಐತೆ ಅಂತ ಹೇಳ್ತವ್ರೆ. ಅನ್ನೋ ಕಾಲು ಬೇರೆ ಲೈಟಾಗಿ ಕೆಂಪಿಗೆ ಆಗ್ತದೆ. ಇವಾಗ ನೋಡ್ರಿ ಈ ಕಡೆ ಕೂಲ್ ಹೌಸ್ ಯಾವುದೋ ಮೆಡಿಕಲ್ ಸ್ಟೋರ್ ಹತ್ರ ಐತೆ ಅಂತ ಹೇಳ್ತವ್ರೆ. ನೋಡೋಣ ಮಚಾಸ್. ಕೊನೆಗೂ ಕಾಣಿಸ್ತು ಫುಟ್ವೇರ್ ಶಾಪು. ಫುಟ್ವೇರ್ ಕೂಡ ಕಾಣಿಸ್ತು ಇದೆಯಾ? ಹೋಗೋ. ಕೊನೆಗೂ ಸಿಕ್ತು ಮಚಾಸ್. ಚಪ್ಪಲಿಯ ಪ್ರಾಮುಖ್ಯತೆ ಗೊತ್ತಾಯಿತು. ಈ ಟೈಮಲ್ಲಿ ಬಿಸಿಲು ಯಾವ ರೇಂಜಿಗೆ ಹೀಟ್ ಆಗಿದೆ ಅಂತಲೂ ಗೊತ್ತಾಯಿತು ಮಚಾಸ್. ಧರ್ಮಸ್ಥಳದಲ್ಲಿ ಮೆಜಾರಿಟಿ ಎಲ್ಲ ಅಂಗಡಿಗಳು ಕ್ಯಾಶ್ ಪೇಮೆಂಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಆನ್ಲೈನ್ ಪೇಮೆಂಟ್ಗಿಂತ. ಅದೊಂದು ಕಡೆ ಆದರೆ ಇಲ್ಲಿ ನೋಡಿ, ಮಗನ ಬಸ್ಸಿಗೆ ಹೆಂಗೆ ವೆಯ್ಟ್ ಮಾಡ್ತಾರೆ. ಬರೀ ಒಂದೇ ಒಂದು ಬಸ್ ಇರಬೇಕೇನೋ, ಇಲ್ಲಾಂದರೆ ಇವ್ರಿಗೆ ಇದು ಕುಕ್ಕೆ ವೆಯ್ಟ್ ಮಾಡ್ತಾರೆ. ಪಾಪ ಮೂಲೆಗೆ ಹೋದರೆ ಇನ್ನೊಂದು ಅಷ್ಟು ಬಸ್ಗಳು ಸಿಗ್ತವೆ ಅಂತ ಮರ್ತೋಗ್ಬಿಡ್ತಾರೆ. ಸಿಗಲ್ವಾ? ಚೇಂಜ್ ಆಗ್ಬಿಟ್ಟೈತೆ ರೂಲ್ಸು. ಅಂದರೆ ಕುಕ್ಕೆಗೇನೋ ಕಮ್ಮಿ ಬಸ್ಗಳು ಅಂತ. ಇವಾಗ ಅಣ್ಣಪ್ಪ ಸ್ವಾಮಿ ದೇವ್ರಿಗೆ ಕೈ ಮುಗಿದು ಇವಾಗ ಎಲ್ಲಿಗೆ ಹೊರಟ್ವಿ ಅಂದರೆ, ಈ ಅಣ್ಣಪ್ಪ ಸ್ವಾಮಿ ಇಲ್ಲಿಗೆ ಎಲ್ಲಿಂದ ಬಂದರೂ ಆ ಜಾಗಕ್ಕೆ ಹೊರಟಿದ್ದೀವಿ, ಅಂದರೆ ಕದ್ರಿಗೆ ಹೊರಟಿದ್ದೀವಿ. ಧರ್ಮಸ್ಥಳದ ಯಾತ್ರೆ ಇಲ್ಲಿಗೆ ಮುಗೀತು. ಇವಾಗ ನಾವು ಮಂಗಳೂರಿಗೆ ಹೋಗಬೇಕು. ಮಂಗಳೂರು ಇಲ್ಲಿಂದ ಈ ಬೋರ್ಡ್ ಪ್ರಕಾರ 74 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಗಳು ಹುಡುಕ್ಬೇಕಪ್ಪ. ಓಕೆ, ಈ ಬಸ್ಸು ಮಂಗಳೂರಿಗೆ ಹೋಗುತ್ತೆ. ನಾವು ಕದ್ರಿಗೆ ಹೋಗ್ಬೇಕಂದ್ರೆ ಫಸ್ಟು ಕಂಕನಾಡಿ ಅನ್ನೋ ಒಂದು ಜಾಗದಲ್ಲಿ ಇಳ್ಕೋಬೇಕಂತೆ. ಅದಕ್ಕೆ ಇವಾಗ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಏನೋ ನಡೀತೈತೆ. ಮಚಾಸ್ ಬೆಲ್ಟ್ ಅಂಗಡಿ ಕಿರಣ್. ಓಕೆ ಕಮಾನ್. ಬಂದೆ ಬೆಲ್ಟ್ ಅಂಗಡಿ ಇಳ್ಕೊಂಡಿದ್ದೆ ಮಚಾಸ್. 1 ಲೀಟ್ರ್ ವಾಟರ್ ಬಾಟಲ್ ತಗೊಂಡು ಬಂದೆ. ಅಷ್ಟಕ್ಕೆ ಬಸ್ ಮುಂದೆ ಹೋಗ್ಬಿಟ್ಟಿತ್ತು. ಇವಾಗ ಬಸ್ ಯಾರು ಮಿಸ್ ಆಗಿದ್ದಿದ್ರೆ ಟಿಕೆಟ್ ಆದ್ರೆ ಇರ್ತಾ ಇದ್ರು. ಪಾಪ ಕಿರಣ್ ಎಲ್ಲರೂ ಚೆಕಿಂಗ್ ಬಿಟ್ಟಿದ್ರೆ ಹೋಗ್ಬಿಡ್ತಾಯಿದ್ದೆ ಕೆಳಗಡೆ. ನಾವಿವಾಗ ಪ್ರಸ್ತುತ ಮಂಗಳೂರಿನ ಬಾಲ್ಮಟ್ಟ ಅನ್ನೋ ಜಾಗದಲ್ಲಿದ್ದೇವೆ. ಇಲ್ಲಿ ಬಸ್ಗಳು ನಮ್ಮ ಏರಿಯಾ ಥರ ಇಲ್ಲ. ಇದರ KSRTC ಜಾಸ್ತಿ ಕಾಣಿಸ್ತೈತೆ. ಅದು ಬಿಟ್ಟರೆ ಸಿವಿಲ್ ಬಸ್ಗಳು ಜಾಸ್ತಿ ಕಾಣಿಸ್ತವೆ. ಅಲ್ಲೊಂದು 2 ಕಾಣಿಸ್ತೈತೆ ನೋಡಿ. ಡಿಫ್ರೆನ್ಸ್ ಇದೆ ನಮಗೂ ಇದಕ್ಕೂ. ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ವಾತಾವರಣ ಎಲ್ಲ. ಗಾಳಿ ಇಲ್ಲೂ ಒಂದು ಸ್ವಲ್ಪ ಹಬೆ ಇದೆ, ಅದು ಬಿಟ್ಟರೆ ಎಲ್ಲ ಓಕೆ. ಪ್ರಸ್ತುತ ನಾವು ಮಂಗಳೂರಿನ KSRTC ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡಿದ್ದೀವಿ. ಇಲ್ಲಿಂದ ಇವಾಗ ಕದ್ರಿಗೆ ಹೋಗೋಕ್ಕೆ ಅಲ್ಲಿ ಮುಂದೆ ಹೋಗಬೇಕು ಅಂತ ಹೇಳಿದ್ದಾರೆ. ನೋಡೋಣ. ಅಣ್ಣ ಚಾರ್ಜಿಂಗ್ ಕೊಟ್ಟಿದ್ದು
ಹಾಂ ಅಲ್ಲಿದೆ. ಸೊ ಈ ಸತಿ ಫೋನಲ್ಲೇ ವ್ಲಾಗ್ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ತಾ ಇರೋದಕ್ಕೆ ಬ್ಯಾಟ್ರಿ ಸಾಲ್ತಾ ಇಲ್ಲ. 5000 mAh ಹೆಸ್ರುಗೈತೆ ಅಷ್ಟೇ. ನನ್ನ ಹಳೆ ಫೋನ್ ಅಷ್ಟು ಕೂಡ ಬರ್ತಾಯಿಲ್ಲ ಇದು ವ್ಯಾಲಿಡಿಟಿ. ಅದಕ್ಕೆ ಮಂಗಳೂರಿನ ಬಸ್ ಸ್ಟ್ಯಾಂಡ್ನ ಈ ಜಾಗದಲ್ಲಿ ಚಾರ್ಜಿಂಗ್ ಆಗ್ತಾಯಿದ್ದೀನಿ. ನಮಗೊಂದು ವರ್ಕೇ ಆಗ್ತಾಯಿಲ್ಲ, ಲೂಸ್ ಕನೆಕ್ಷನ್ ಬೇರೆ ಇದೆ. ಹೆಂಗೋ ಈ ಕಡೆ ಒಂದು 52% ಚಾರ್ಜಿಂಗ್ ಮುಗೀತು. ಇವಾಗ ಕದ್ರಿ ದೇವಸ್ಥಾನಕ್ಕೆ ಹೋಗಬೇಕು. ಮಚಾಸ್ ನಿಮ್ಗೆ ಇನ್ನೊಂದು ಹೇಳಬೇಕು, ಈ ಜಾಗ ನಾನು ಯಾವುದೋ ಒಂದು ಕಾಲದಲ್ಲಿ ಅಂದರೆ ಡಿಸೆಂಬರ್ ಹತ್ತಿರ ಆ ಟೈಮಲ್ಲಿ ಬಂದಿದ್ದೆ. ಮುಗಿದೆಲ್ಲ ಸೇಮ್ ಟು ಸೇಮ್, ಆದರೆ ಅದೇ ವೈಬ್ ಸಿಗ್ತಾಯಿತ್ತು ನನಗೆ, ನೆನಪುಗಳಾಗ್ತಾಯಿದೆ. ಇದೇ ಜಾಗದಲ್ಲಿ ಈ ಕಡೆ ಹೋಗಬೇಕಾದ್ರೆ ಒಬ್ಬರು ಸಿಕ್ಕಿದ್ರು ನನಗೆ, ನಿಮ್ಮ ಫಾಲೋವರ್ ಅಂದ್ಬಿಟ್ಟು, ಅದು ಮಂಗಳೂರಲ್ಲಿ. ಮತ್ತು ಆ ಮೂಲೆಯಲ್ಲಿ ಕಾಣಿಸ್ತೈತಲ್ಲ, ಅಲ್ಲೇ ನಾನು ನಿಂತ್ಕೊಂಡು ನಮಗೆ ಕಾಲ್ ಮಾಡಿಬಿಟ್ಟು ಆ ಕಡೆ ಒಂದು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆಗಳು ತಗೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದು. ಸೊ ಮಂಗಳೂರಿನ ಬಸ್ ಸ್ಟ್ಯಾಂಡನ್ನು ಬಿಟ್ಟು ಇವಾಗ ನಾವು ಕದ್ರಿ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಅಣ್ಣ ಓಪನ್ ಇರುತ್ತಾ ದೇವಸ್ಥಾನ? ಹೇಳ್ತವ್ರ? ಸಾರಿ ಕರೆಕ್ಟ್ ಟೈಮಿಗೆ ಬಾಟ್ಲು ಬೇರೆ ಬಿತ್ತು. ನಾವು ಡೆಸ್ಟಿನೇಷನ್ಗೂ ಬಂದ್ವಿ. ನಾವು ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೂ ಬರೋಕ್ಕೆ ಆಟೋಗೆ ನಮ್ಮಿಬ್ರಿಗೂ ಸೇರಿ 60 ರೂಪಾಯಿ ಕೊಟ್ಟಿದ್ದೀವಿ. ಇವಾಗ ನಾವು ದೇವಸ್ಥಾನ ದರ್ಶನಕ್ಕೆ ಅಂತ ಹೋಗ್ಬೇಕು. ಚಿಪ್ಸಾ ಇದು ಎಲ್ಲ ಖಾಲಿ ಮಾಡೋಣ ಇರಿದು. ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ಆದರೆ ಅದಕ್ಕೂ ಮುಂಚೆ ಇಲ್ಲಿ ಚಪ್ಪಲಿ ಬಿಡಬೇಕು. ನಿಮ್ಮ ಹತ್ರ ಎಕ್ಸ್ಟ್ರಾ ಕಸ ಇದ್ದರೆ ಅದನ್ನ ನೆಲ್ಲಕ್ಕೆ ಹಾಕೋ ಬದಲು ಅಕ್ಕಪಕ್ಕ ಕಾಣಿಸೋ ಅಂಗಡಿಗೆ ಬಿನ್ಗೆ ಹಾಕಿ, ಅದು ಕೂಡ ಕಸಕ್ಕೆ ಹೋಗುತ್ತೆ. ಮಾಲೆ ಸೀಸನ್ ಮುಗ್ದಿದ್ರು ಇನ್ನೂ ಇವರು ಪಾಲಿಸ್ತಾ ಇದ್ದಾರೆ. ಪಾಪ ಕಷ್ಟ ಜಾಸ್ತಿ. ಶಬರಿಮಲೆ ಹಾಕೊಂತಾರೆ ಕಣೋ, ಕೆಲವು ಸೀಸನ್ಗಳು ನಡೆಯುತ್ತೆ, ಕೆಲವರು ಹಾಕೊಂತಾರೆ. ಓಕೆ ಆ ಮುಖಾಂತರ ಎಂಟ್ರ್ ಆದರೆ ಈ ಕಡೆ ನೀವು ಕೈ ಕಾಲು ಮುಖ ಎಲ್ಲ ತಿಳ್ಕೊಳ್ಬೋದು. ಅದಾದಮೇಲೆ ಈ ಕಡೆ ದರ್ಶನಕ್ಕೆ ಅಂತ ಹೋಗ್ಬೋದು 4 ಗಂಟೆಗೆ. ಸೊ ಅಲ್ಲಿವರೆಗೂ ನಾವು ಸುತ್ತಮುತ್ತ ಇರುವ ದೇವಸ್ಥಾನದ ಒಂದು ವೀಕ್ಷಣೆಗಳು ಮಾಡ್ಕೊಂಡು ಬರೋಣ. ಈ ತೀರ್ಥದ ಹೆಸರು ಕಾಶಿ ಭಗೀರಥ ತೀರ್ಥ ಅಂತ. ಇದ್ರ ಹೆಸರು ನಮ್ಗೆ ಈ ಕಡೆಯಿಂದ ತಿಳಿಯಿತು. ಈ ಗುಡಿ ಬಂದು ನರಸಿಂಹಸ್ವಾಮಿ ಅನಿಸುತ್ತೆ. ಈ ಗಣೇಶ ಸಾರಿ ಇಲ್ಲೇ ಕೊಟ್ಟವೆ, ಗೋಮುಖ ಗಣಪತಿ. ಇಲ್ಲಿನ ಟೇಸ್ಟ್ ಏನಿದೆ ನಾರ್ಮಲ್ ನೀರು ಥರ ಇಲ್ಲ, ಒಂದು ತೀರ್ಥದ ನೀರು ಥರನೇ ಇದೆ, ಡಿಫ್ರೆಂಟ್ ಆಗಿದೆ. ಈ ನೀರು ಆ್ಯಕ್ಚುಲಿ ಚೆನ್ನಾಗಿದೆ ಮಚಾಸ್, ಮತ್ತೆ ಕುಡಿಬೇಕು ಅನಿಸ್ತಿದೆ. ಯಾಕೋ ಈ ನೀರು ಯಾಕೋ ಸ್ಟಾಪ್ ಇಲ್ಲ ಅನಿಸುತ್ತೆ, ಇದಕ್ಕೆ ನಾನ್ ಸ್ಟಾಪ್ ಫ್ಲೋ ಇದು. ಸೊ ಇದು ಬಂದು ಆ ನೀರು ಹರಿತಿದೆಯಲ್ಲ, ಆ ನೀರಿನ ಸೋರ್ಸ್ ಅಂತ ಹೇಳ್ಬೋದು. ಇಲ್ಲಿಂದ ಹೋದರೆ ಒಂದು ದೊಡ್ಡ ಟನಲ್ ಇದೆ, ಕಾಶಿಗೆ ಕನೆಕ್ಟ್ ಆಗ್ಬೋದೇನೋ ಅಂತ ಹೇಳ್ತಾಯಿದ್ರು. ಆ ಕಡೆ ಕಾಶಿ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದೇ ಆ್ಯಕ್ಚುಲಿ ಅವರಿಂದ ವಿಷಯ ಗೊತ್ತಾಯಿತು, ಇದು ಕಾಶಿಯಿಂದ ಅಲ್ಲ ಬರೋದು, ಬೆಟ್ಟದಿಂದ ಉದ್ಭವ ಆಗಿರೋ ನೀರು ಈ ಕಡೆ ಹರಿತಾ ಇರೋದು ಅಂತ. ಈಗ ಟೈಮ್ ಬಂತು ಎಕ್ಸಾಕ್ಟಾಗಿ 4 ಗಂಟೆ, ಇನ್ನು 1 ನಿಮಿಷನೂ ದಾಟಿಲ್ಲ. ಈಗ ಡೋರು ಓಪನ್ ಆಗ್ತಾ ಇರಬೇಕು. ಆಗ್ತಿದೆ, ಒಳ್ಳೆ ಸೌಂಡ್ ಬರ್ತಿದೆ. ಡನ್, ಓಪನ್ ಆಗಿದೆ. ಕದ್ರಿಯ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನ ಆಗ್ತಿದೆ ನೋಡಿ. ಇಲ್ಲಿ ಧರ್ಮಸ್ಥಳದಲ್ಲಿ ಶ್ರೀಗಂಧದ ಒಂದು ತುಣುಕೊಂದು ಕೊಡ್ತಾರೆ. ಇದು ಘಮ ಘಮ ಅಂತ ಇರುತ್ತೆ ಸ್ಮೆಲ್. ಇದು ನಾನು ಗುಂಡೋಡ್ಸೋದಕ್ಕೆ ಇದನ್ನ ಹಣೆಗೆಲ್ಲ ಹಚ್ಕೊತಾ ಇರ್ತೀನಿ. ನಮ್ಮ ಏರಿಯಾದಲ್ಲಿ ಈ ಸೈಜ್ ಎಳ್ನೀರು ಕಾಯಿಗಳು 150 ರೂಪಾಯಿಗೆ ಮಾರ್ತಾರೆ. ಬಿಸಿಲಿಗೆ ಇಲ್ಲಿಯೂ ಕೂಡ ಜನಕ್ಕೆ ನಡೆದಾಡೋಕ್ಕೆ ಸ್ವಲ್ಪ ಸಹಕಾರ ಆಗಲಿ ಅಂತ ಬಿಳಿ ಪೇಂಟ್ ಹಾಕ್ತವ್ರೆ. ಮೊದಲೇ ಹಾಕಿದ್ರು, ಇದು ಅದ್ರ ಮೇಲೆ ಸೆಕೆಂಡ್ ಕೋಟಿಂಗ್ ಮಾಡ್ತಾ ಇರಬೇಕು. ಬೇಸಿಗೆಗೆ ಮಾಡ್ತಾ ಇರ್ತಾರೆ ಪ್ರತಿ ಬೇಸಿಗೆಗೆ. ನಾನು ಆಗಲೇ ಯೋಚನೆ ಮಾಡಿದೆ, ಮಾಲಾಧಾರಿಗಳು ಇಲ್ಲಿ ಬಂದರು ಅಂತ. ಇಲ್ಲಿದೆಯಲ್ಲ ಸ್ವಾಮಿ ಶರಣಮಯ್ಯಪ್ಪ, ಆ ಸನ್ನಿಧಿಗೆ ಬಂದಿದ್ದಾರೆ. ಮತ್ತು ದರ್ಶನ ಎಲ್ಲ ಮುಗೀತು. ಇವಾಗ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಬಿಟ್ಟರೆ ಮನೆಗೆ ಹೋದರೆ ಬೆಳಗ್ಗೆಗೆ ರೀಚ್ ಆಗ್ತೀವಿ. ರಾತ್ರಿಗೆ ಇಲ್ಲಿ ಜಾಗ ಬಿಟ್ಟರು ಕೂಡ ಬೆಳಗ್ಗೆಗೆ ರೀಚ್ ಆಗ್ತೀವಿ, ಹೇಳೋಕ್ಕಾಗಲ್ಲ. ಇವಾಗ ಬಿಟ್ಟರೆ ಮಿಡ್ನೈಟ್ ರೀಚ್ ಆಗ್ತೀವಿ. ಲಗೇಜ್ ಎಲ್ಲ ಆಯ್ತಾ ಕಡಿಮೆ ಮಚಾಸ್? ಹೇಳಿ ಬೀಚ್ ನೋಡ್ಬೇಕಾ? ಹಾಂ, ಯಾಕಂದ್ರೆ ಅರ್ಧ ಗಂಟೆ ನೋಡ್ಕೊಂಡು ಮತ್ತೆ ವಾಪಸ್ ಅಷ್ಟೇ ಪ್ಲ್ಯಾನ್. ಅದಕ್ಕೂ ಮುಂಚೆ ಊಟ ಮಾಡಬೇಕು. ಈ ATM ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಸು ವಿಡ್ರಾ ಮಾಡ್ಬೇಕು. ಇರೋ ಕಾಸೆಲ್ಲ ಖಾಲಿ ಆಗೋಗೈತೆ. ಅಯ್ಯೋ ಆಯಿತು, ಫುಲ್ ಕೂಲಾಗಿದೆ ಮಚಾಸ್. ಒಂದೆಲ್ಲ 2 AC ಇದೆ. 1 2 3 ಬಂದಿಲ್ಲ ಇನ್ನು. ಬಂದಿರೋಣ, ಚೇಂಜು ಬಂದು ಕಣ. ಇದೇ ಖರ್ಚಿಗೆ ಇವಾಗ ಮಚಾಸ್. ಇಲ್ಲಿರೋ ಈ 2 AC ಬಿಟ್ಟು ಈಚೆ ಹೋಗೋಣ ಅಂದರೆ ಹೋಗ್ತಿದ್ದಂಗೆ ಹಬೆ ಸ್ಟಾರ್ಟ್ ಆಗುತ್ತೆ ಮಚಾಸ್. ಇಲ್ಲೇ ಇರೋಣ ಅನಿಸುತ್ತೆ. ಅರೆ ವಿಧಿ, ಹೋಗ್ಬೇಕು ಮನೆಗೆ. ಇಲ್ಲ ಜಡಿದಾರೆ ಹಾಕೊಂಡು ಲೇಟ್ ಆಗೋದ್ರೆ. ಪಣಂಬೂರು ಬೀಚ್ಗೆ ಹೋಗಿ ಕೇಳ್ತಾವನೆ, ಮೀಟ್ರ್ ಮೇಲೆ ಬಂದ್ಬಿಟ್ಟು 350 ಅಂತಾರೆ. ಪಾಪ ಎಷ್ಟೇ ಮಾಡ್ತಾನೆ ನೋಡಿ. ಸೊ
ಸೊ ಇವಾಗ ಆಟೋ ಅಲ್ಲಿ ಒಂದು ಸೈಡ್ 350 ಅಂದರೆ ಹೋಗಿ ಬರೋದಕ್ಕೆ 700 ಆಗುತ್ತೆ. ಅಲ್ಲಿಗೆ ಹೋದ್ರೂ ನಾವು ಮಾಡೋದು ಅಷ್ಟಲ್ಲೇ ಇದೆ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದೀವಿ, ಇಲ್ಲಿ ಕದ್ರಿಗೆ, ಧರ್ಮಸ್ಥಳಕ್ಕೆ, ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ನೀರಲ್ಲಿ ಇಳಿಯೋಕ್ಕೆ ಮನಸ್ಸಾಗಲ್ಲ. ಆಮೇಲೆ ನೀರಲ್ಲಿ ಇಳಿತಿದ್ದೀವಿ ಅಂತ ಮನೆಗೆ ಗೊತ್ತಾದ್ರೆ ನಮ್ಮನ್ನು ಬಿಡಲ್ಲ. ಅಷ್ಟೇ, ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಆದರೆ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ರೂಟೆಲ್ಲ ನಮ್ಮ ಕೈಯಲ್ಲಿರೋ ಫೋನಲ್ಲದೆ ಹೋಗೋಣ. ಸರಿ, ಎಲ್ಲರೂ ವೆಜ್ ಹೋಟ್ಲಿಗೆ ಹೋಗೋಣ. ಸೊ ನಾವು ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗೋಣ ಅಂತ ಸ್ಕೆಚ್ ಹಾಕಿದ್ದೀವಿ. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಆ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗೋದು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೈತೆ. ಜಸ್ಟ್ ಇವಾಗ ಒಂದು ಶಾರ್ಟ್ ಸರ್ಕ್ಯೂಟ್ ಆಯಿತು ಮಚಾಸ್. ಅದನ್ನ ನೋಡಿ ನಾನು ಸ್ವಲ್ಪ ಸೈಡ್ಗೆ ಆಗಿದ್ದಕ್ಕೆ ಒಂದು ಟಾಟಾ ಎಸ್ ಇಲ್ಲಿ ಒಂದು 3 ಜನ ಕರೆದ್ರು ನನ್ನ ಅಂದ್ಬಿಟ್ಟು. ಹತ್ರ ಹೋದಾಗ ಏನಾಯ್ತು ನನ್ನ ಕೇಳ್ತಾರೆ. ನಾನು ಗುರುತಿದ್ರು ಅಂದ್ಕೊಂಡಿದ್ದೆ. ಮಚಾಸ್ ಮಂಗಳೂರಲ್ಲಿ ಕೂಡ ಕಮ್ಮಿ ಇಲ್ಲ ಮಚಾಸ್ ಬಿಲ್ಡಿಂಗ್ಗಳು. ನೋಡ್ಬೇಕು ನೋಡಿ, ಅಲ್ಲೇ ದೊಡ್ಡದಾಗಿ ಕಟ್ಟೋರೊಂದು. ನಾವು ಇದ್ದಿದ್ದ ಜಾಗದಿಂದ KSRTC ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ದಾರಿ ಗೊತ್ತಿರಲಿಲ್ಲ. ಅದಕ್ಕೆ ಗೂಗಲ್ ಮ್ಯಾಪ್ಸ್ ಲೊಕೇಶನ್ ಹಾಕೊಂಡು ನಾನು ಅವನು ನಡ್ಕೊಂಡು ಹೊರಟ್ವಿ. ಈ ರೋಡ್ ಏರಿಯಾ ನೋಡಿ ಮಚಾಸ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಏನಾ ಏನಿಲ್ಲ ಅದನ್ನ ನಾಯಿಗಳು ತಾನೆ, ನಾವೇ ದೊಡ್ಡ ನಾಯಿಗಳು ಬರ. ಇದು ಪಬ್ಲಿಕ್ ಏರಿಯಾ, ಅಕ್ಕಪಕ್ಕ ಮನೆ, ಯಾವುದೋ ಬೇರೆ ನೇಷನ್ಗೆ ಹೋದಂಗೆ ಐತೆ. ಯಾವುದೇ ಈ ಥರ ಸೀನ್ಗಳೆಲ್ಲ ನಾನು ನಾರ್ಮಲಾಗಿ ನೋಡೋಕ್ಕೆ ಸಾಧ್ಯ ಇರಲ್ಲ. ಅಂದರೆ ಇಷ್ಟು ಕ್ಲೀನಾಗಿ ಈ ಥರ ಪಾಟ್ಗಳೆಲ್ಲ ಅರೇಂಜ್ ಮಾಡಿ ಈ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ. ನಮ್ಮ ಸ್ಲಮ್ ಏರಿಯಾಗಳಲ್ಲದೆ ಮಚಾಸ್. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ರೋಡು ಒಂದೇ ಸ್ಲೋಪಲ್ಲಿಲ್ಲ. ಒಂದು ಸೈಡ್ ಡೌನ್ ಇದ್ದರೆ ಇನ್ನೊಂದು ಸೈಡ್ ಅಪ್ಪಿದೆ. ಅಪ್ಪಿದ್ರೇ ಬೇಜಾರು, ಪರವಾಗಿಲ್ಲ. ಎನರ್ಜಿ ಹೆವಿಯಾಗಿ ಡ್ರೈನ್ ಆಗ್ತೈತೆ. ಡೌನೇನೋ ಆರಾಮಾಗಿ ಬಂದ್ವಿ ಮಚಾಸ್. ಟಾಪ್ ಬಂದಕ್ಕೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀವಿ. ಆ ರೋಡಲ್ಲಿ ಆಗಿಲ್ಲ ಅಂದರೂ ಈ ರೋಡಲ್ಲಿ ಗಾಡಿಗಳು ಆರಾಮಾಗಿ ಓಡಾಡ್ಬೋದು, 4 ವೀಲರ್ 2 ವೀಲರ್ ಎಲ್ಲ. ಇಲ್ಲಿ ನೋಡಿ, ಅಲ್ಲ ಮನೆ ಹಿಡ್ಕೊಂಡು ಮೇಂಟೈನ್ ಮಾಡ್ತಾವ್ರು ಕಾರ್ಗಳನ್ನ. ಇಲ್ಲಿನ ಆರ್ಕಿಟೆಕ್ಚರ್ ನೋಡ್ಬೋದು, ಓಲ್ಡಿಂದ ನ್ಯೂವರೆಗೂ ಎರಡೂ ಕಾಣಿಸುತ್ತೆ. ಚೆನ್ನಾಗಿದೆ ಒಂದು ಲೆಕ್ಕದಲ್ಲಿ. ಅಲ್ಲೊಂದು ವಾಚ್ ಅಂಗಡಿ ಇದೆ. ನನ್ನದು ಒಂದು ಕಿತ್ತೋಗಿರೋ ವಾಚ್ ಇದೆ, ಅಂದರೆ ಚೈನ್ ಕಿತ್ತೋಗಿರೋ ವಾಚ್. ಅದನ್ನ ರೆಡಿ ಮಾಡಿಸ್ಬಿಟ್ಟು ಅವ್ರ ಹತ್ರನೇ ಒಳ್ಳೆಯ ಹೋಟ್ಲದು ಒಂದು ಅಡ್ವೈಸ್ ಕೇಳೋಣ ಅಂತ. ವಾಚ್ ಪೀಸಸ್ ಯಾವ್ದಾದ್ರು ಒಂದು ಒಳ್ಳೆ ವೆಜ್ ಹೋಟ್ಲು ಇದೆಯಾ ಹೇಳ್ತಾ ಅಡ್ವೈಸ್ ಮಾಡ್ತೀರಾ? ಇಲ್ಲಿ ಅಷ್ಟು ಸರಿ ಇಲ್ಲ ಯಾವುದು. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಸರಿ, ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಇಲ್ಲಿ ಅಷ್ಟು ಯಾವುದು ಕರೆಕ್ಟ್ ಇಲ್ಲ. ಬಿಸಿಲಿಗೆ ಪ್ರತಿನಿತ್ಯ ಬೆವರ್ತಾ ಇದ್ದೀವಿ ಮಚಾಸ್. ಆದರೆ ಇವಾಗ ಅವಕಾಶ ಸಿಕ್ಕಿದೆ ತೋರಿಸೋದಕ್ಕೆ. ಆ ಕಡೆ ತಿರ್ಗು ಇವನ್ ತಲೆಯಲ್ಲಿ ಇಷ್ಟ, ನನ್ನ ತಲೆಯಲ್ಲಿ ಹಿಂಗಂದರೆ ಇವಾಗ ಬರ್ತಾಯಿಲ್ಲ, ಆಗಲೇ ಬರ್ತಾಯಿತ್ತು. ರೆಕಾರ್ಡ್ ಮಾಡೋಕ್ಕಾಗ ಮರ್ತೋಗ್ಬಿಟ್ಟೆ. ಬರೀ ಡೌಗಳಿಂದ ಅವರು ಅಲ್ಲಿ ರಿಪೇರಿ ಮಾಡೋಕ್ಕೆ 10 ನಿಮಿಷ ಆಗುತ್ತೆ ಅಂದರು. ಆವಾಗಲೇ ಬ್ಯಾಗ್ ತೆಗ್ದಾಗ ಫ್ಲ್ಯಾಶ್ ಆಯಿತು. ನಮ್ಮ ಅಜ್ಜಿ ಕೊಟ್ಟಿರೋ ಒಬ್ಬಟ್ಟಿನ ಬ್ಯಾಗೆಲ್ಲ ಇದೆ. ಇವಾಗ ಇದನ್ನ ಖಾಲಿ ಮಾಡಬೇಕು. ರೆಡಿ ಆಯಿತು ವಾಚು, 50 ರೂಪಾಯಿಗೆ ರೆಡಿ ಆಯಿತು. ಇವಾಗ ಒಬ್ಬಟ್ಟು 2ನೇ ಪೀಸಲ್ಲಿ ಇದ್ದೀನಿ, 2ನೇ ಐಟಮ್ ಮಾಡಿದ್ದೀನಿ. ಇದು ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಆಗೋಷ್ಟು ವೆಜ್ ಊಟ ತಿಂದು ಅಲ್ಲಿಂದ ಬಸ್ ಹತ್ತಿ ಡೈರೆಕ್ಟಾಗಿ ಮನೆಗೆ ಹೋಗೋದು ಅಷ್ಟೇ. ಹಾಕಿದ್ದೆ ಇದು ವಾಚ್ ರಿಪೇರಿ ಆಗೋದು. ಮತ್ತು ಈ ಮಂಗಳೂರಿನ ಏರಿಯಾದಲ್ಲಿ ಟ್ರಾಫಿಕ್ಕು ಅತಿ ಸುಲಭವಾಗಿದೆ, ಸುಗಮವಾಗಿದೆ. ಟ್ರಾಫಿಕ್ ಕಮ್ಮಿ ಇದೆ ಕಂಪೇರ್ಡ್ ಟು ನಮ್ಮ ಏರಿಯಾ. ಯಾಕಂದರೆ ಜನ ಕಮ್ಮಿ ಇರ್ತಾರೇನೋ ಈ ಕಡೆ. ಜನ ಕಮ್ಮಿ ಇರ್ತಾರೆ ಅಂತಲ್ಲ, ಬಿಲ್ಡಿಂಗ್ಗಳು ದೊಡ್ಡದಾಗದೆ ಏನೋ ಮೇಂಟೆನೆನ್ಸ್ ಹಂಗೆ ಇಟ್ಕೊಂಡವ್ರೆ. ಇಲ್ಲ ಗಾಡಿಗಳು ಕಮ್ಮಿ ಮೇಂಟೈನ್ ಮಾಡ್ತಾ ಇರ್ಬೇಕು ಜನ. ನಮಗೆ ಇವಾಗ ವಿಷಯ ಗೊತ್ತಾಯಿತು ಮಚಾಸ್. ನಾವು ಇಷ್ಟೊತ್ತು ಬಂದಿದ್ದ ದಾರಿ ತಪ್ಪು. ನಾವು ರಿವರ್ಸ್ ಹೋಗಬೇಕಾಗಿತ್ತು. ಆಗಲೇ 900 ಮೀಟರ್ಸ್ ಇತ್ತು, ಇವಾಗ 1.3 ಕಿಲೋಮೀಟರ್ಸ್ ಆಗದೆ. ನಾವು ನಡೆದು ತುಂಬ ಸುಸ್ತಾಗದೆ. ಹೋಗೋಣ ಆಟೋಲಿ. ಬಂದ್ವಿ ಮಚಾಸ್ ನಾವು ಮಂಗಳೂರು ಬಸ್ ಸ್ಟ್ಯಾಂಡ್ಗೆ. ನೋಡಿದ್ರೆ ಇದು ಇಷ್ಟಾಗದೆ. ಎಷ್ಟಾಯ್ತಣ್ಣ? 35 ನೋಡಿ. ಓಕೆ, ನಾವು ಲೆಕ್ಕಕ್ಕೆ ಒಂದು 2-3 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನು 1 ಕಿಲೋಮೀಟ್ರ್ ಅಂದರೆ ಎಷ್ಟಾಯಿತು, ಒಂದು ಅರ್ಧ ಕಿಲೋಮೀಟ್ರ್ ಎಕ್ಸ್ಟ್ರಾ ನಡೆದ್ಬಿಟ್ಟಿದ್ದೀವಿ. ರಿವರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ 1.25 ಕಿಲೋಮೀಟ್ರ್ ಆಗಿತ್ತು. ಅದಕ್ಕೆ ನಾವು ಇವಾಗ 35 ರೂಪಾಯಿ ಕಟ್ಬಿಟ್ಟು ಬಂದೀವಿ. ನೋ ಇಶ್ಯೂ ಆಗುತ್ತೆ. ನೆಟ್ಟಿಗೆ ಮ್ಯಾಪ್ ನೋಡ್ಕೊಂಡು ಬಂದರೆ ಯಾವಾಗಲೂ ಇಲ್ಲಿಗೆ ಬಂದ್ಬಿಡ್ತಾ ಇದೆ. ಸೊ ಇಲ್ಲಿ ಊಟ ಎಲ್ಲ ಆಯಿತು ಮಚಾಸ್. ಇವಾಗ ಕೈ ತೊಳ್ಕೊಂಡು ಒಂದು ಬಸ್ ಹುಡುಕಿ ಹತ್ತಿ ಮನೆಗೆ ಹೋಗ್ಬೇಕು ಅಷ್ಟೇ. ಇವಾಗ ನಾನು ಬೆಂಗಳೂರಿಗೆ ಹೋಗಬೇಕು ಅಂದರೂ ಕೂಡ ಕೆಲವು ಪ್ರಾಬ್ಲಮ್ಗಳವೆ ಮಚಾಸ್, ತೋರಿಸ್ತೀನಿ. ಇದು ಈ 1 ನಿಮಿಷಕ್ಕೆ ಮುಂಚೆ ಬಂದಿದ್ದು ಬೆಂಗಳೂರು ಬಸ್ಸು. ಜನ ಫುಲ್ಲು ನಿಂತ್ಕೊಂಡು ಹೋಗ್ಬೇಕು. ಇದು ಜಸ್ಟ್ ಇವಾಗ ಬಂತು. ಇದು ಕೂಡ ಜನ ಸುತ್ತೋರಿತವ್ರೆ. ಇದು ಬೆಂಗಳೂರು ಬಸ್ ಇರಬೇಕು. ಇಲ್ಲ, ಮಂಗಳೂರು ಬಸ್ಗೆ ಸುತ್ಕೊಂಡು ಹೋಗ್ತಾವ್ರೆ. ಬೆಂಗಳೂರು ಬಸ್ಸು ತುಂಬ ಲಿಮಿಟೆಡ್ ಇರೋದು. ಈ ಬೆಂಗಳೂರು ಬಸ್ಗೆ ಜನ ತುಂಬ್ಕೊಂಡು ಹೋಗ್ತಾವ್ರೆ. ಕೇಳಿದ್ರೆ ನಿಂತ್ಕೋಬೇಕು ಅಂತಾರೆ. 300 ಕಿಲೋಮೀಟ್ರ್ ಎಷ್ಟೋ 200 ಚಿಲ್ಲರೆ ಕಿಲೋಮೀಟ್ರನ್ನ ನಿಂತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಬೇರೆ ಏನಾದ್ರು ಪ್ಲ್ಯಾನ್ ಮಾಡಬೇಕು.
ಅಲ್ಲಿ ಬೆಂಗಳೂರು ಬಸ್ ಎಲ್ಲ ಫುಲ್ ತುಂಬೋಗ್ಬಿಟ್ಟೈತೆ ಅಂತ ನಮ್ಮ ಕಸಿನ್ ಈ ಕಡೆ ಚೆಕ್ ಮಾಡ್ತಾವನೆ ಯಾವ್ಯಾವ ಅವೈಲಬಿಲಿಟೀಸ್ ಇದೆ ಅಂತ. ಸೊ ಅದ್ರ ಪ್ರಕಾರ 6:15 ಒಂದು ಬಸ್ ಅದೇ. ಕರೆಕ್ಟಾಗಿ 6:15ಗೆ ಬಸ್ ಮುಂದೆ ನಿಂತ್ಕೊಂಡು ಎಲ್ರಿಗಿಂತ ಫಸ್ಟ್ ನಾವು ಹತ್ತಿದ್ರೆ ನಮಗೆ ಸೀಟ್ ಸಿಗುತ್ತೆ, ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು ಹೆಂಗೋ ಹಂಗೆ ಹೋಗ್ಬೋದು ಮನೆಗೆ. ನಾವು ಸ್ವಲ್ಪ ಸೇಫ್ಟಿಯಾಗಿರೋಕ್ಕೆ ಇನ್ನು 7 ಗಂಟೆಗಿರೋ ಬಸ್ನ ಆಲ್ರೆಡಿ ಬುಕ್ ಮಾಡಿಬಿಟ್ಟು ಇವಾಗ ಕಾಯ್ತಾ ಇದ್ದೀವಿ ಆ ಬಸ್ಗೆ. ಈ ಗ್ಯಾಪಲ್ಲೇ ಈ ಕಡೆ ಗೌರ್ಮೆಂಟ್ ಕಾಲೇಜಿಂದ ಇರಬೇಕೇನೋ, ಈ ಕಡೆ ಓಟ್ ಹಾಕಿ ಅಂತ ಒಂದು ಕ್ಯಾನ್ವಾಸ್ ಮಾಡ್ತಾವ್ರೆ. ಸೊ 26ನೇ ತಾರೀಕು ಎಲ್ಲರೂ ವೋಟ್ ಮಾಡಿ. ಬಸ್ಸು 7 ಗಂಟೆಗೆ ಮಚ್ಚ ಸಿಕ್ಕಿದ್ದು. ಇವಾಗ ಟೈಮ್ ಬಂದು 7:10 ಆಗ್ತೈತೆ. ಇನ್ನೂ ನಮ್ಮ ಬಸ್ ಬೆಂಗಳೂರು ಬಸ್ ಕಾಣಿಸ್ಲೇ ಇಲ್ಲ ಈ ಏರಿಯಾದಲ್ಲಿ. ಟೈಮ್ ಇವಾಗ 7:42 ಆಗ್ತೈತೆ. ದೊಡ್ಡ ದೊಡ್ಡ ಬಸ್ಗಳೇ ಬರ್ತಾವೆ ಬೆಂಗಳೂರಿಗೆ. ನಮ್ಮ ಬಸ್ಸೇ ಇನ್ನೂ ಬಂದಿಲ್ಲ. ರೆಡ್ KSRTC ಬಸ್ ಅದು. ನಾವು ಇಬ್ರಿಗೂ ಸೇರಿಸಿ 840 ಕೊಟ್ಟಿದ್ದೀವಿ. ಇದು ಒಬ್ರಿಗೆ 890 ರೂಪಾಯಿ ಆಗುತ್ತೆ ಅಂದರು. ಮುಂಚಾಸ್ ಕೊನೆಗೂ ಟೈಮು 7:50 ಆದಾಗ ನಮ್ಮ ಬಸ್ ಬಂತು. ಈ ಬಸ್ಸಲ್ಲಿ ಹೋಗ್ಬೇಕು ನಾವು ಇವಾಗ ಮನೆಗೆ. ನಮ್ಮ ಬಾಡಿಲಿ ಬೆಳಗ್ಗೆಯಿಂದ ಈ ರೇಂಜ್ಗೆ ತುಂಬ ಸತಿ ಬಂದಿದೆ, ಆದರೆ ಇವಾಗಲೇ ರೆಕಾರ್ಡ್ ಮಾಡೋ ರೇಂಜ್ಗದೆ ಬಂದಿಲ್ಲ. ಇಲ್ಲ ಇಲ್ಲ ನಿಂದು ಬಂದಿಲ್ಲ. ಆನೆ ಬತ್ತೈತಲ್ಲ. ಹಾಂ ಏನ ವೀಡಿಯೋ ಮಾಡೋಕ್ಕಾರನೇ ಬರಲ್ಲ ಮಚ್ಚಸ್. ಇವಾಗ ಮಂಗಳೂರನ್ನ ಬಿಟ್ಟು ನಾವು ನಮ್ಮ ಬೆಂಗಳೂರಿಗೆ ಅಂತ ಹೊರಟಿದ್ದೀವಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಇದು ಹೆವಿ ಆಗಿರುತ್ತೆ. ಸೊ ಅಷ್ಟೇ ವಿಷಯ, ಮತ್ತೆ ಸಿಗೋಣ.